ಸ್ವಾಗತ. ಸಿಗ್ನಲ್ಸ್ ಸಿಸ್ಟಮ್ಸ್ ಹಾಗೂ ಸಿಗ್ನಲ್ ಪ್ರಾಸೆಸಿಂಗ್ ಕನ್ನಡ ಮಾಲಿಕೆಯ ಸರಣಿಗೆ ತಮಗೆಲ್ಲ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಸಿಸ್ಟಮ್ ಬಗ್ಗೆ ಹಾಗೂ ಒಂದು ಸ್ಪೆಸಿಫಿಕ್ ಸಿಗ್ನಲ್ ಮೂವಿಂಗ್ ಅವರೇಜ್ ಸಿಸ್ಟಮ್ ಬಗ್ಗೆ ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಸಿಗ್ನಲ್, ಗುಣಲಕ್ಷಣಗಳು, ಗುಣವಿಶೇಷಣಗಳ ಬಗ್ಗೆ ನೋಡೋಣ. ಇಂದು ಕೆಲವು ಪ್ರಾಪರ್ಟಿ ನೋಡೋಣ, ಮುಂದಿನ ತರಗತಿಯಲ್ಲಿ ಇನ್ನು ಕೆಲವು ಪ್ರಾಪರ್ಟಿಗಳನ್ನು ನೋಡೋಣ. ಇಂದು ನಾವು ಸಿಗ್ನಲ್ಸ್ ಆರ್ ಸಿಸ್ಟಮ್ಸ್ ವಿತ್ ಮೆಮರಿ, ಸಿಸ್ಟಮ್ಸ್ ವಿಚ್ ಆರ್ ಕಾಸಲ್, ಇನ್ವರ್ಟೇಬಲ್ ಸಿಸ್ಟಮ್ ಹಾಗೂ ಸ್ಟೇಬಲ್ ಸಿಸ್ಟಮ್ಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಸಿಸ್ಟಮ್ ವಿತ್ ಮೆಮರಿ ಅಂದರೆ, ಸಿಸ್ಟಮ್ ವಿತ್ ಮೆಮರಿ ಅಂದರೆ ಹಿಂದೆ ಆಗಿದ್ದ ಸಿಗ್ನಲ್ಗಳ ಬಗ್ಗೆ ಅದು ಇನ್ಫಾರ್ಮೇಷನ್ ಇಟ್ಕೊಂಡಿರುತ್ತೆ, ಸ್ಟೋರ್ ಮಾಡಿರುತ್ತೆ. ಹಾಗಿದ್ರೆ ಅದು ಸಿಸ್ಟಮ್ ವಿತ್ ಮೆಮರಿ ಅಂತೀವಿ. ಅಂದರೆ ಔಟ್ಪುಟ್, ಈಗಿನ ಔಟ್ಪುಟ್ಟು ಹಿಂದಿನ ಇನ್ಪುಟ್ಗಳ ಮೇಲೂ ಡಿಪೆಂಡ್ ಆಗತ್ತೆ, ಅಂದರೆ ಅದು ಮೆಮರಿ ಸಿಸ್ಟಮ್. ಈಗಿನ ಔಟ್ಪುಟ್ ಬರೀ ಈಗಿನ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ ಅಂದರೆ ಅದು ಸಿಸ್ಟಮ್ ವಿತೌಟ್ ಮೆಮರಿ. Definition wise, a system is said to have memory if the present input depends on the present inputs and the past outputs at that instant of time. ಉದಾಹರಣೆಗೆ, ನಮ್ಮ ಕೆಪಾಸಿಟರ್ ಸರ್ಕಿಟ್ ಈ ಥರ ಸರ್ಕಿಟ್ ಇತ್ತು ಅಂತಂದರೆ, ಆರ್ ಸಿ ಸರ್ಕಿಟ್ ಈ ಥರ ಇತ್ತು ಅಂತಂದರೆ, ಈಗ ಯಾವುದೋ ಒಂದು ಇನ್ಪುಟ್ ಕೊಟ್ಟರೆ the output depends upon how the capacitor was charged. ಕೆಪಾಸಿಟರ್ ಚಾರ್ಜ್ ಎಷ್ಟರ ಬಗ್ಗೆ ಚಾರ್ಜ್ ಆಗಿತ್ತು ಅದರ ಪ್ರಕಾರ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಹಾಗಾಗಿ ಇದು ಮೆಮರಿ ಇದೆ, ಈ ಸಿಸ್ಟಮ್ಗೆ ಮೆಮರಿ ಇದೆ. ಕೆಪಾಸಿಟರ್. ಡಿಸ್ಕ್ರೀಟ್ ಅಥವಾ ಡಿಜಿಟಲ್ ಸಿಸ್ಟಮಲ್ಲಿ ಫ್ಲಿಪ್ ಫ್ಲಾಪ್, ಸೀಕ್ವೆನ್ಷಿಯಲ್ ಸರ್ಕಿಟ್. ಔಟ್ಪುಟ್ ಆಫ್ ದ ಫ್ಲಿಪ್ ಫ್ಲಾಪ್ ಡಿಪೆಂಡ್ಸ್, ಕರೆಂಟ್ ಔಟ್ಪುಟ್ ಡಿಪೆಂಡ್ಸ್ ಅಪಾನ್ ವಾಟ್ ವಾಸ್ ದ ಪಾಸ್ಟ್ ಔಟ್ಪುಟ್ ಆಲ್ಸೋ ಅಲ್ವಾ. ಹೀಗಾಗಿ ಅವು ಮೆಮರಿ ಸಿಸ್ಟಮ್ಗಳು. ಸಿಸ್ಟಮ್ ಇಸ್ ಮೆಮರಿಲೆಸ್ ಇಫ್ ದ ಪ್ರೆಸೆಂಟ್ ಔಟ್ಪುಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಪಾಸ್ಟ್ ಔಟ್ಪುಟ್ಸ್. ಅಂದರೆ ಈಗಿನ ಇನ್ಪುಟ್ಗೆ ಮಾತ್ರ ಡಿಪೆಂಡ್ ಆಗಿದೆ, ಹಿಂದಿನ ಇನ್ಪುಟ್ಗಳಿಗೆ ಡಿಪೆಂಡ್ ಆಗಿಲ್ಲ, ಅಂದರೆ ಅದು ಮೆಮರಿ ಲೆಸ್. ಈಗ ಹಿಂದೆ ಈ ಸರ್ಕಿಟ್ ನೋಡಿದ್ವಿ, ಇದು ಮೆಮರಿ ಇದೆ ಅಂತ ಹೇಳಿದ್ವಿ, ಸರಿಯಾ? ಇನ್ನೊಂದು ಸರ್ಕಿಟ್ ನೋಡೋಣ. ಇದೇ ಸರ್ಕಿಟ್ಟು, ಎರಡು ರೆಸಿಸ್ಟೆನ್ಸ್ ಹಾಕೋಣ. ಈಗೇನು ಬರುತ್ತೆ? ಈ ಔಟ್ಪುಟ್ಟು ಕರೆಂಟ್ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ, ಸರಿಯಾ? ಹಾಗೆ ಲಾಜಿಕ್ ಸರ್ಕಿಟ್ ಗೇಟ್ಗಳನ್ನು ತೊಗೊಂಡ್ರೆ, ಆ್ಯಂಡ್ ಗೇಟ್, ನಾರ್ ಗೇಟ್, ಎಕ್ಸಾರ್ ಗೇಟ್, ಆ್ಯಡರ್, ಈ ಸರ್ಕಿಟ್ಗಳನ್ನು ತೊಗೊಂಡ್ರೆ ಕರೆಂಟ್ ಔಟ್ಪುಟ್ ಡಿಪೆಂಡ್ಸ್ ಅಪಾನ್ ದ ಕರೆಂಟ್ ಇನ್ಪುಟ್. ಹಿಂದಿನ ಔಟ್ಪುಟ್ಗಳ ಬಗ್ಗೆ ಅದಕ್ಕೆ ಇನ್ಫಾರ್ಮೇಷನ್ ಬೇಕಾಗಿಲ್ಲ. ಅಂಥ ಸಿಸ್ಟಮನ್ನು ನಾವು ಮೆಮರಿಲೆಸ್ ಸಿಸ್ಟಮ್ ಅಂತೀವಿ. ಮೆಮರಿಲೆಸ್ ಇಫ್ ದ ಪ್ರೆಸೆಂಟ್ ಔಟ್ಪುಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾಸ್ಟ್ ಔಟ್ಪುಟ್ಸ್. ಬರೀ ಕರೆಂಟ್ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ, ಹಾಗಿದ್ರೆ ಅದು ಸಿಸ್ಟಮ್ ವಿತ್ ಮೆಮರಿ ಆರ್ ವಿತೌಟ್ ಮೆಮರಿ ಅಂತೀವಿ. ಎ ಮೂವಿಂಗ್ ಅವರೇಜ್ ಸಿಸ್ಟಮ್ಗೆ ಮೆಮರಿ ಇದೆ, ಯಾಕೆಂದರೆ n-1 n-2 ವ್ಯಾಲ್ಯೂ ತಗೊಳ್ತಾ ಇದೆ. ಸೊ ಇದು ಹೇಳಿದ್ವಿ. ರೆಸಿಸ್ಟರ್ ಸರ್ಕಿಟ್ ನೋಡಿದ್ವಿ, ಕಾಂಬಿನೇಷನ್ ಸರ್ಕಿಟ್, ಲಾಜಿಕ್ ಗೇಟ್ ಅದರ ಬಗ್ಗೆನೂ ಹೇಳಿದ್ವಿ. ಎ ಕಾಸಲ್ ಸಿಸ್ಟಮ್ ಅಂದರೆ ಇಫ್ ದ ಪ್ರೆಸೆಂಟ್ ಔಟ್ಪುಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಪ್ರೆಸೆಂಟ್ ಇನ್ಪುಟ್ ಆರ್ ದ ಪ್ರೀವಿಯಸ್ ಇನ್ಪುಟ್ಸ್, ಫ್ಯೂಚರ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಈ ಟೈಮಲ್ಲಿ ನಾನು ಔಟ್ಪುಟ್ ಕೊಡ್ತಾ ಇದ್ದೀನಿ, ಮುಂದೆ ಯಾವಾಗಲೂ ಇನ್ಪುಟ್ ಕೊಡೋದು ಈ ಸರ್ತಿ ಔಟ್ಪುಟ್ಟಿಗೆ ಡಿಪೆಂಡ್ ಆಗೋದಿಲ್ಲ. ಹಾಗಿದ್ರೆ ಸಿಸ್ಟಮನ್ನು ಕಾಸಲ್ ಅಂತ ಹೇಳ್ತೀವಿ. ದೋ ಸಿಸ್ಟಮ್ಸ್ ಆರ್ ನಾನ್ ಆಂಟಿಸಿಪೇಟರಿ, ಅಂದರೆ ನಾವು ಎಸ್ಟಿಮೇಟ್ ಮಾಡೋದು ಬೇಕಾಗಿಲ್ಲ, ರಿಸಲ್ಟ್ ಹೆಚ್ಚು ಕಡಿಮೆ ಹಾಗೆ ಬರುತ್ತೆ, ಆಂಟಿಸಿಪೇಟ್ ಮಾಡಬೇಕಾಗಿಲ್ಲ. ಇದು ಇಲ್ಲ ಅಂತಂದರೆ ಎ ಸಿಸ್ಟಮ್ ಇಸ್ ನಾನ್ ಕಾಸಲ್ ಇಫ್ ದ ಪ್ರೆಸೆಂಟ್ ಔಟ್ಪುಟ್ ಡಿಪೆಂಡ್ಸ್ ಆನ್ ದ ಫ್ಯೂಚರ್ ಇನ್ಪುಟ್ಸ್ ಆಲ್ಸೋ. ಈಗ ಔಟ್ಪುಟ್ಟಿಗೆ ಇನ್ನು 1 ಗಂಟೆ ನಂತರ ಕೊಡೋ ಇನ್ಪುಟ್ಟು ಡಿಪೆಂಡ್ ಆಗುತ್ತೆ ಅನ್ನೋ ಹಾಗಿದ್ರೆ ಅದು ನಾನ್ ಕಾಸಲ್.
ಸಚ್ ಸಿಸ್ಟಮ್ನ ಆಂಟಿಸಿಪೇಟರಿ ಅಂತ ಹೇಳ್ತೀವಿ. ನಾನು ಇನ್ಪುಟ್ ಕೊಡದೆ ಔಟ್ಪುಟ್ ಹೇಗೆ ಬರುತ್ತೆ ಅದನ್ನ ಆಂಟಿಸಿಪೇಟ್ ಮಾಡ್ತೀವಿ. ಇನ್ನು 1 ಗಂಟೆಗೆ ಈ ಥರ ಇನ್ಪುಟ್ ಬರುತ್ತೆ, ಅದಕ್ಕೆ ಈಗ ಈ ಥರ ಔಟ್ಪುಟ್ ಬರುತ್ತೆ ಅಂತ ನಾವು ಆಂಟಿಸಿಪೇಟ್ ಮಾಡ್ತೀವಿ. ಇವು ಆಂಟಿಸಿಪೇಟರಿ ಸಿಗ್ನಲ್. ಕಾಸಾಲಿಟಿ ಇಸ್ ಎ ನಾಟ್ ಸ್ಟ್ರಾಂಗ್ ನೋಷನ್. ನಾವು ರೆಕಾರ್ಡೆಡ್ ಸಿಗ್ನಲ್ ಇದ್ರೆ, ಉದಾಹರಣೆಗೆ ಈಗ ಒಂದು ಬಾಲ್ ಮುಂದಿನ ರೆಕಾರ್ಡೆಡ್ ಸಿಗ್ನಲ್ ಇದೆ, ಹಿಂದೆ ಯಾವುದೋ ಆಗಿದ್ದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀವಿ, ಓ ಈ ಬಾಲ್ಗೆ ಕೊಹ್ಲಿ ಸಿಕ್ಸರ್ ಹೊಡಿತಾನೆ ನಮಗೆ ಗೊತ್ತು ಅಲ್ವಾ. ಔಟ್ಪುಟ್ ವಿ ಕ್ಯಾನ್ ಎಸ್ಟಿಮೇಟ್ ಬಿಫೋರ್ ದ ಇನ್ಪುಟ್. ಬಾಲ್ ಹಾಕೋಕೆ ಮುಂಚೆನೆ ನಮಗೆ ಇದು ಗೊತ್ತಾಗಿರುತ್ತೆ, ಇದು ಈ ಥರ ಇದೆ ಅಂತಂದು. ಹೀಗಾಗಿ ಕಾಸಾಲಿಟಿ ಲೂಸಸ್ ಇಟ್ಸ್ ಮೀನಿಂಗ್ ನಮಗೆ ರೆಕಾರ್ಡೆಡ್ ಸಿಗ್ನಲ್ ಇದ್ದಾಗ. ಹಾಗೆಯೇ ಇಮೇಜ್ ಮತ್ತು ವಿಡಿಯೋ ಇದ್ದಾಗಲೂ ಕಾಸಾಲಿಟಿ ಅಷ್ಟು ಉಪಯೋಗ ಬರೋದಿಲ್ಲ. ಕ್ಲಾಸಿಕಲಿ ಇದನ್ನು ಡಿಫೈನ್ ಮಾಡಿದ್ದೀವಿ, ಹೀಗಾಗಿ ಇಲ್ಲೂ ನಾವು ಡಿಫೈನ್ ಮಾಡ್ತಾ ಇದ್ದೀವಿ. ಮೂರನೇದು ಇನ್ವರ್ಟೇಬಲ್ ಸಿಸ್ಟಮ್. ಎ ಸಿಸ್ಟಮ್ ಇಸ್ ಇನ್ವರ್ಟೇಬಲ್ ಇಫ್ ದ ಇನ್ಪುಟ್ ಕ್ಯಾನ್ ಬಿ ರಿಕವರ್ಡ್ ಫ್ರಮ್ ದ ಔಟ್ಪುಟ್. ಓಕೆ, ಉದಾಹರಣೆಗೆ ನಾವೊಂದು ಸಿಸ್ಟಮ್ ಇದೆ, ಇಲ್ಲಿ ನಮಗೆ ಎಕ್ಸ್ ಕೊಟ್ವಿ, ಇಲ್ಲಿ ಎಕ್ಸ್, ಇದು ಸಿಸ್ಟಮ್ ಹೆಚ್ಚಿದೆ, ನಮಗೆ ಇಲ್ಲಿ ವೈ ಬಂತು. ಈ ವೈನ ಕೊಡ್ತೀನಿ ಇನ್ನೊಂದು ಯಾವುದೋ ಒಂದು, ಓಕೆ ಆಲ್ಫಾ ಅಂತ ನಾನು ಇದು ಸಿಸ್ಟಮ್, ಇಲ್ಲಿ ವೈ ಕೊಡ್ತೀನಿ. ಇಲ್ಲಿ ನನಗೆ ಎಕ್ಸ್ ಬರೋ ಹಾಗಿದ್ದರೆ, ಅಂದರೆ ಈ ವೈಯನ್ನು ಬೇರೆ ಥರ ಆಪ್ರೇಟ್ ಮಾಡಿ ನನಗೆ ಎಕ್ಸ್ ವಾಪಸ್ ಬರುತ್ತೆ ಅನ್ನೋ ಹಾಗಿದ್ರೆ ಸಿಸ್ಟಮ್ ಇಸ್ ಇನ್ವರ್ಟಿಬಲ್. ನಾವು ಮಾತಾಡಿದ್ದನ್ನ ಹಾಡಿದ್ದನ್ನು MP3 ಕನ್ವರ್ಟ್ ಮಾಡಿ ಸೇವ್ ಮಾಡುತ್ತೆ. MP3 ಪ್ಲೇಯರ್ ಅದನ್ನ ವಾಪಸ್ ಪ್ಲೇ ಮಾಡಿ ನಮಗೆ ಆಡಿಯೋ ಕೇಳಿಸುತ್ತೆ, ಅದು ಇನ್ವರ್ಟಿಬಲ್. ಸೊ ಇನ್ವರ್ಟಿಬಲ್ ಇಫ್ ಇಟ್ ಇಸ್ ಪಾಸಿಬಲ್ if every distinct input there is a distinct output. ಪ್ರತಿಯೊಂದು ಇನ್ಪುಟ್ಗೂ ಯಾವುದೇ ವ್ಯಾಲ್ಯೂ ಆಫ್ ಎಕ್ಸ್ ತಗೊಂಡ್ರೆ ಕರೆಸ್ಪಾಂಡಿಂಗ್ ಯುನೀಕ್ ಒಂದು ಸಪರೇಟ್ ವ್ಯಾಲ್ಯೂ ಆಫ್ ವೈ ಇದ್ದರೆ ನಮಗೆ ವೈಯಿಂದ ಎಕ್ಸ್ ಬರೋಕ್ಕೆ ಸಾಧ್ಯ. ಇದು ಇಲ್ಲ ಅಂತಂದರೆ ಸಾಧ್ಯ ಇಲ್ಲ. ಉದಾಹರಣೆಗೆ ಇದು ಸ್ಕ್ವೇರ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ, ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇಟ್ಕೊಳ್ಳಿ. ಓಕೆ, ಈಗ ಯಾವುದೋ ಒಂದು ವ್ಯಾಲ್ಯೂ ವೈ, ನನಗೆ ವೈ 9 ಇದೆ ಅಂತ ಇಟ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಎಷ್ಟು? 3 ಇರಬಹುದು, -3 ಕೂಡ ಆಗ್ಬೋದಲ್ವಾ. -3 ಸ್ಕ್ವೇರ್ ಮಾಡಿದ್ರು 9 ಬರುತ್ತೆ. ಈಗೇನಾಗ್ತಾ ಇದೆ, 3 ಮತ್ತು -3 ಎರಡು ವೈ ಇಸ್ ಈಕ್ವಲ್ ಟು 9 ಆಗ್ತಾ ಇದೆ. ಅವು ಯುನೀಕ್ ಅಥವಾ ಡಿಸ್ಟಿಂಕ್ಟ್ ಆಗ್ತಾ ಇಲ್ಲ. ಹೀಗಾಗಿ y is equal to x square is not invertible. ನಾವು ಒಂದು ಕಂಡೀಷನ್ ಹಾಕ್ಬೋದು, y is equal to x square as long as x is greater than or equal to 0. ಈ ಕಂಡೀಷನ್ ಹಾಕಿದ್ರೆ ಸಿಸ್ಟಮ್ ಇನ್ವರ್ಟಿಬಲ್ ಆಗುತ್ತೆ. y 9 ಬಂತು, x 3 ಗ್ಯಾರಂಟಿ ಇದೆ ನಾನು, ಯಾಕೆ ಅಂತಂದರೆ x ಆಲ್ವೇಸ್ ಪಾಸಿಟಿವ್ ಇದೆ ಅಂತಂದು. ಈಗ ಎವ್ರಿ ವ್ಯಾಲ್ಯೂ ಆಫ್ x ಡಿಸ್ಟಿಂಕ್ಟ್ ಅಥವಾ ಯುನೀಕ್ ಔಟ್ಪುಟ್ y ನಮಗೆ ಬರ್ತಾ ಇದೆ. ಇಲ್ಲ ಅಂತಂದರೆ ಸಿಸ್ಟಮ್ಸ್ ಇಸ್ ನಾಟ್ ಇನ್ವರ್ಟೇಬಲ್. ಮ್ಯಾಥಮೆಟಿಕಲಿ ನಾವು ಈ ಥರ ತೋರಿಸ್ತೀವಿ. ಇಫ್ ವೈ ವಿ ಗೆಟ್ ಇಟ್ ಫ್ರಮ್ ಹೆಚ್ ಆಪ್ರೇಟ್ ಆನ್ ಎಕ್ಸ್, ನಾವು ಕಂಟಿನ್ಯೂಸ್ ಟೈಮ್ ತೊಗೊಂಡಿದ್ದೀವಿ, ಇದನ್ನ ಡಿಸ್ಕ್ರೀಟ್ ಟೈಮ್ ತೊಗೊಂಡ್ರು ಏನು ಇದಿಲ್ಲ. ದೆನ್ ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಹೆಚ್ ಇನ್ವರ್ಸ್. ಓಕೆ, ಇದು ಹೆಚ್ ಪವರ್ -1 ಇಟ್ ಕರೆಸ್ಪಾಂಡ್ ಟು ಇನ್ವರ್ಸ್. ಓಕೆ, ಹೆಚ್ ಇನ್ವರ್ಸ್ ಆಫ್ y ಆಫ್ t. ನಮಗೆ x ವಾಪಸ್ ಬೇಕು. x ವ್ಯಾಲ್ಯೂ ಇಲ್ಲಿ ಬಂದದ್ದು ನಮಗೆ ಈ ವ್ಯಾಲ್ಯೂಗೆ ಎಕ್ಸಾಕ್ಟ್ಲಿ ಹಾಗೆ ಇರಬೇಕಾ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಪರವಾಗಿಲ್ವಾ? ಕೆಲವೊಂದು ಅಪ್ಲಿಕೇಶನಲ್ಲಿ ಇದು ಹಾಗೇನೇ ಇರಬೇಕು, ಉದಾಹರಣೆಗೆ ಕಂಪ್ಯೂಟರ್ ಡೇಟಾ. ಆದರೆ ಕೆಲವೊಂದು ಸಲ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಎಕ್ಸ್ ವ್ಯಾಲ್ಯೂ 1.05 ಇತ್ತು, ಇಲ್ಲಿ ಮಾಡಿದಾಗ ನಮಗೆ 1.07 ಬಂತು, ತೊಂದರೆ ಇಲ್ಲ. ನಮ್ಮ MP3 ಸಾಂಗ್ ಹಾಡುಗಳು ನಮ್ಮ ಕಿವಿಗೆ ಅಷ್ಟು 0.02 ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಆಗಲ್ಲ, ಆವಾಗ ಸ್ವಲ್ಪ ಹೆಚ್ಚು ಕಡಿಮೆ ತೊಂದರೆ ಇಲ್ಲ. ಬಟ್ ನಮಗೆ ಎಕ್ಸ್ ಆಫ್ ಟಿ ವಾಪಸ್ ಬರಬೇಕು. ಇಲ್ಲಿ ಸಪೋಸ್ ನಾವು ಹೆಚ್ ಇಂಟು ಹೆಚ್ ಇನ್ವರ್ಸ್ ಇವೆರಡನ್ನು ಒಟ್ಟಿಗೆ ತೊಗೊಂಡ್ರೆ, ಅಂದರೆ ಇಲ್ಲೊಂದು ಹೆಚ್ ಇದೆ,
ಇಲ್ಲಿ ಇಲ್ಲಿ ಹೆಚ್ಚಿದೆ, ಇಲ್ಲಿ ಹೆಚ್ ಇನ್ವರ್ಸ್ ತೊಗೊಂಡ್ರೆ ಇಲ್ಲಿ ಔಟ್ಪುಟ್ ನನಗೆ ಐ ಬರಬೇಕು. ನೋಟ್ ದಟ್ ಇಸ್ ನಾಟ್ 1, ಇದು ಐ ಕರೆಸ್ಪಾಂಡ್ ಟು ಐಡೆಂಟಿಟಿ. ನೋಡಿ, ಹೆಚ್ ಇನ್ವರ್ಸ್ is not 1 by h. Right? ಇವೊಂದು ನಾವಿಲ್ಲಿ h ಪವರ್ -1 ಅಂತ ತೋರಿಸ್ತಾ ಇದ್ದೀವಿ. ಇದು h ಇನ್ವರ್ಸ್. h ಇನ್ವರ್ಸ್ is not 1 by h. ಉದಾಹರಣೆಗೆ ಮ್ಯಾಟ್ರಿಕ್ಸ್ ಇನ್ವರ್ಷನ್ ತಗೊಳ್ಳಿ. Inversion of a matrix is not 1 by the matrix itself. All the systems are not invertible. ಕೆಲವೊಂದು ಸಿಸ್ಟಮ್ಗಳು ಮಾತ್ರ ಇನ್ವರ್ಟೇಬಲ್. ಉದಾಹರಣೆಗೆ ಸುತ್ತಿಗೆಯಿಂದ ತಗೊಂಡು ಒಂದು ಗಾಜಿನ ಗ್ಲಾಸ್ಗೆ ನೀವು ಸುತ್ತಿಗೆ ತಗೊಂಡು ಹೊಡೆದ್ರೆ ಆ ಆಪರೇಷನ್ ನಾನ್ ಇನ್ವರ್ಟೇಬಲ್. ನನಗೆ ವಾಪಸ್ ಗಾಜಿನ ಗ್ಲಾಸು ವಾಪಸ್ ಸೇರಿಸೋದಕ್ಕೆ ಬರೋದಿಲ್ಲ, ನಾನ್ ಇನ್ವರ್ಟೇಬಲ್. ಕೆಲವೊಂದು ಸಿಸ್ಟಮ್ಗಳು ಮಾತ್ರ ಇನ್ವರ್ಟೇಬಲ್. ಮ್ಯಾಟ್ರಿಕ್ಸಲ್ಲೂ ಹಾಗೆ ಇದೆ. ಕೆಲವೊಂದು ಮ್ಯಾಟ್ರಿಕ್ಸ್ ಮಾತ್ರ ಇನ್ವರ್ಟ್ ಮಾಡಬಹುದು, ಎಲ್ಲ ಮ್ಯಾಟ್ರಿಕ್ಸ್ಗಳನ್ನು ಇನ್ವರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಕೊನೆಯದು ಒಂದು ಸ್ಟೇಬಲ್ ಸಿಸ್ಟಮ್. ಸಿಸ್ಟಮ್ ಇಸ್ ಸ್ಟೇಬಲ್ ಡೆಫಿನೇಷನ್. ಯಾವಾಗ ನಾವು ಸಿಸ್ಟಮ್ ಸ್ಟೇಬಲ್ ಅಂತ ಹೇಳ್ತೀವಿ? ಯಾವಾಗ ಅಂದರೆ ಎ ಬೌಂಡೆಡ್ ಅಥವಾ ಫೈನೈಟ್ ಇನ್ಪುಟ್ ಕೊಟ್ಟರೆ ನಮಗೆ ಫೈನೈಟ್ ಔಟ್ಪುಟ್ ಬರಬೇಕು. 1 ವೋಲ್ಟ್ ಕೊಟ್ಟರೆ 10 ವೋಲ್ಟ್ ಬರಬೇಕು, ಸರಿ. 1 ವೋಲ್ಟ್ ಕೊಟ್ಟರೆ 100, ಸರಿ. 1 ವೋಲ್ಟ್ ಕೊಟ್ಟರೆ ಅದು ಈಗ 10 ಕೊಟ್ಟು ಮುಂದೊಂದು 2 ನಿಮಿಷ ಬಿಟ್ಟು 100, ಇನ್ನೊಂದು 2 ನಿಮಿಷ ಬಿಟ್ಟು 1000, ಆ ಥರ ಔಟ್ಪುಟ್ ಕೊಡ್ತಾ ಹೋದರೆ we say the system is not stable. ಫೈನೈಟ್ ಇನ್ಪುಟ್ಗೆ ಫೈನೈಟ್ ಔಟ್ಪುಟ್ ಬಂದರೆ ಸಿಸ್ಟಮ್ನ ಸ್ಟೇಬಲ್ ಅಂತ ಅಂತೀವಿ. ಆ ಥರ ಸಿಸ್ಟಮನ್ನು ನಾರ್ಮಲಿ ಬೌಂಡೆಡ್ ಇನ್ಪುಟ್, ಬೌಂಡೆಡ್ ಔಟ್ಪುಟ್, ಬೌಂಡೆಡ್ ಅನ್ನು ಫೈನೈಟ್ ಅನ್ನೋ ಇದರಲ್ಲಿ ಬಳಸ್ತೀವಿ. ಫೈನೈಟ್ ಇನ್ಪುಟ್ ಕೊಟ್ಟರೆ ಫೈನೈಟ್ ಔಟ್ಪುಟ್, ಅಥವಾ ಬೌಂಡೆಡ್ ಇನ್ಪುಟ್ ಕೊಟ್ಟರೆ ಬೌಂಡೆಡ್ ಔಟ್ಪುಟ್, ಅಥವಾ ಬಿಬೋ, ಅದನ್ನು ಬಿಬೋ ಸ್ಟೇಬಲ್ ಅಂತ ಹೇಳ್ತೇವೆ. ಉದಾಹರಣೆಗೆ ನಮ್ಮ RC ಕಪಲ್ಡ್ ಆಂಪ್ಲಿಫೈಯರ್ ಸ್ಟೇಬಲ್ ಸಿಸ್ಟಮ್. ನಮ್ಮ ರೆಸಿಸ್ಟೆನ್ಸ್ ನೆಟ್ವರ್ಕ್, ರೆಸಿಸ್ಟೆನ್ಸ್ ಕೆಪಾಸಿಟರ್ ಹಿಂದಿನ ಸ್ಲೈಡಲ್ಲಿ ನೋಡಿದ್ದು ಎಲ್ಲಾನು ಸ್ಟೇಬಲ್. ಅದೇ ಆಸಿಲೇಟರ್ ಸರ್ಕಿಟನ್ನು ನೀವು ಮಾಡಿದ್ದೀವಲ್ವ ನಾವು, RC ಫೇಸ್ ಶಿಫ್ಟ್ ಆಸಿಲೇಟರ್ ಇರ್ಬೋದು, ಕಾಲ್ಪಿಟ್ಸ್ ಅಥವಾ ಹಾರ್ಟ್ಲೆ ಆಸಿಲೇಟರ್ ಇರ್ಬೋದು, ಇನ್ಯಾವುದೋ ಆಸಿಲೇಟರ್ ಇರ್ಬೋದು. ಈ ಆಸಿಲೇಟರ್ಗಳು ನಾನ್ ಸ್ಟೇಬಲ್. ಇಫ್ ದ ಸಿಸ್ಟಮ್ ಇಸ್ ನಾಟ್ ಸ್ಟೇಬಲ್, then the system becomes oscillatory. Okay, that means output should not diverge if the input diverges. Okay, idu ಹೇಳ್ತೀವಿ. ಸ್ಟೆಬಿಲಿಟಿ ಅಂದರೆ output should not diverge if the input diverges. Conditionally, mathematically, y of t is less than or equal to some finite value my that is less than infinity. ಅಂದರೆ ಔಟ್ಪುಟ್ ಇಸ್ ಲೆಸ್ ದೆನ್ ಇನ್ಫಿನಿಟಿ ಇಫ್ ದ ಇನ್ಪುಟ್ ಇಸ್ ಲೆಸ್ ದೆನ್ ಇನ್ಫಿನಿಟಿ. ಹೀಗಿದ್ದರೆ ನಾವು ಸಿಸ್ಟಮನ್ನು ಸ್ಟೇಬಲ್ ಅಂತೀವಿ. ಇಲ್ಲವಾದರೆ ಸಿಸ್ಟಮ್ ಆಸಿಲೇಟರಿ ಅಂತ ಹೇಳ್ತೀವಿ. ಸಿಸ್ಟಮ್ ಆಸಿಲೇಟ್ ಆಗುತ್ತೆ. ಸಿಸ್ಟಮ್ ಇಸ್ ಅನ್ಸ್ಟೇಬಲ್. ಅನ್ಸ್ಟೇಬಲ್ ಸಿಸ್ಟಮ್ ಯಾವಾಗಲಾದರೂ ಬಿದ್ದು ಹೋಗ್ಬೋದು. ನಮ್ಮ ಡಿಸ್ಕಷನಲ್ಲಿ ಮೋಸ್ಟ್ಲಿ ನಾವು ಸ್ಟೇಬಲ್ ಸಿಸ್ಟಮ್ಗಳನ್ನೇ ನಾವು ನೋಡ್ತೇವೆ. ಇಂದಿನ ತರಗತಿಯಲ್ಲಿ ನಾವು 4 ಥರದ ಸಿಸ್ಟಮ್ಗಳನ್ನು ನೋಡಿದ್ವಿ. ಮೆಮರಿ, ಇಲ್ಲಿ ನಾವು ಔಟ್ಪುಟ್ ವ್ಯಾಲ್ಯೂ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಪ್ರೀವಿಯಸ್ ಔಟ್ಪುಟ್ ವ್ಯಾಲ್ಯೂಸ್ ಅಂತ ಹೇಳಿದ್ವಿ. ಹಾಗೆ ಕಾಸಲ್ ಸಿಸ್ಟಮ್, ದ ಔಟ್ಪುಟ್ ಡಸ್ ನಾಟ್ ಪ್ರಿಸೀಡ್ ದ ಇನ್ಪುಟ್ ಅಂತ ಹೇಳಿದ್ವಿ. ಇನ್ವರ್ಟೇಬಲ್ ಸಿಸ್ಟಮ್ where we can retrieve the input from the observed output, ಅಂದರೆ ಇನ್ಪುಟ್ ಹೇಗಿತ್ತು ಅದನ್ನ ಔಟ್ಪುಟ್ಟಿಂದ ಮತ್ತೆ ಪಡಿಬಹುದು ಅಂತ ಹೇಳಿದ್ವಿ. ಸ್ಟೇಬಲ್ ಸಿಸ್ಟಮು ಇದು ಫೈನೈಟ್ ಇನ್ಪುಟ್ ಕೊಟ್ಟರೆ ಫೈನೈಟ್ ಔಟ್ಪುಟ್ ಅಂತ ಹೇಳಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ ಪ್ರಾಪರ್ಟೀಸ್ಗಳನ್ನು ನೋಡೋಣ. ಧನ್ಯವಾದಗಳು.